ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಎಸ್, ಇವತ್ತು ಮುಖ್ಯಮಂತ್ರಿಗಳ ಮೇಲಿನ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮುಂದುವರಿಯಲಿದೆ. ಇವತ್ತಿನ ನಂತರ 12ನೇ ತಾರೀಕು ಬಹುಮಟ್ಟಿಗೆ ಅದರ ತೀರ್ಪು ಬರಬಹುದು. ಆದರೆ ಈಗಾಗಲೇ ಒಂದು ರಾಜಕೀಯ ವಾತಾವರಣ ಬೇರೆ ರೀತಿಯಲ್ಲಿ ಸೃಷ್ಟಿಯಾಗ್ತಾ ಇದೆ. ರಾಜಕಾರಣ ಅನ್ನೋದಿದೆಯಲ್ಲ, ಅಲ್ಲಿ ಕೃತಜ್ಞತೆ ಇಲ್ಲ, ಕೃತಜ್ಞತೆ ಇರುತ್ತೆ. ನನಗೆ ದೇವರಾಜ ಅರಸು ನೆನಪಾಗ್ತಾ ಇದ್ದಾರೆ. ಆ ನೆನಪಿನೊಂದಿಗೆ ಇವತ್ತಿನ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡಿದೆ. ದೇವರಾಜ ಅರಸು ಅವರು ಅಧಿಕಾರವನ್ನ ಕಳೆದುಕೊಂಡಿದ್ರು. ಅವರ ಜೊತೆಗಿರುವವರೆಲ್ಲ ಅವರನ್ನು ಬಿಟ್ಟು ಹೋಗಿದ್ರು. ಕರ್ನಾಟಕದಲ್ಲಿ ಹೊಸ ರಾಜಕಾರಣಕ್ಕೆ, ಹಿಂದುಳಿದ ವರ್ಗದ ರಾಜಕಾರಣಕ್ಕೆ ಬುನಾದಿ ಹಾಕಿದವರು ದೇವರಾಜ ಅರಸು. ಆಗಲೇ ಅರಸು ಅವರ ವಿರುದ್ಧ ಮೇಲ್ಜಾತಿಯ ಜನ ಕತ್ತಿ ಮೆಸಿತಾ ಇದ್ರು. ಅವರ ಜೊತೆಗೆ ಇದ್ದವರೆಲ್ಲ ಸಾವಕಾಶವಾಗಿ ಅವರನ್ನು ಬಿಟ್ಟು ಹೋಗ್ತಿದ್ರು. ಅವರು ಹುಟ್ಟಿ ಬೆಳೆಸಿದ ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮ್ ಸಿಂಗ್, ವೀರಪ್ಪ ಮೊಯ್ಲಿ ಯಾರೂ ಅವ್ರ ಜೊತೆಗೆ ಉಳಿಲೇ ಇಲ್ಲ. ಅಂಥ ಸನ್ನಿವೇಶನಲ್ಲಿ ಅವರಿಗೆ ರಾತ್ರಿಯವರೆಗೆ ಅವರ ಜೊತೆಗಿದ್ದಂಥ, ಈಗ ಮೊನ್ನೆ ತಾನೇ ನಿಧನರಾದ KH ಶ್ರೀನಿವಾಸ್ ಅವರು ಅರಸು ಅವರಿಗೆ ಒಂದು ರೀತಿಯ ಅಡ್ವೈಸರ್ ಇದ್ದ ಹಾಗೆ ಇದ್ದರು. ಅವರ ರಾಜಕೀಯ ಕಾರ್ಯದರ್ಶಿ ಆಗಿದ್ದರು. ಎಲ್ಲರೂ ಆದವರು ರಾತ್ರಿ ಹೋದವರು ತಿರುಗಿ ಬರಲೇ ಇಲ್ಲ. ನಾವು ಅವತ್ತು ಅರಸು ಮನೆಗೆ ಬೆಳಿಗ್ಗೆ ಹೊರಟಿದ್ವಿ. ನಾನು, ಈಗ ನಮ್ಮ ನಡುವೆ ಇಲ್ಲದ ಪತ್ರಕರ್ತ ಚಂದ್ರಶೇಖರ್ ರಾವ್ ಅಂತ. ನಾವು ಹೋಗೋದಕ್ಕೆ ಒಂದು ಕಾರಣ ಇತ್ತು. ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ, ನಮ್ಮ ಕೈಯಲ್ಲಿ ದುಡ್ಡಿಲ್ಲ. ಆ ದಿನಗಳಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕೊಡುವ ಕಾಫಿ, ಟೀ, ಇಡ್ಲಿ, ವಡೆನೇ ನಮ್ಗೆ ಆಹಾರ. ಯಾಕೆಂದರೆ ಸಂಬಳ ಇಲ್ಲ, ಬೇರೆ ರಸ್ತೆಯಲ್ಲಿರೋ. ಸಾಚ ಹೇಳಿದ ನನಗೆ, ಆ ದೇವರಾಜ ಅರಸು ಮನೆಗೆ ಹೋಗೋಣ, ಒಂದು ಕಪ್ ಕಾಫಿ ಆದರೂ ಸಿಗುತ್ತೆ. ಸರಿ ಅಂತೇಳಿ ಬಾಳಬ್ರುವಿಗೆ ನಾನು ಸಾಚ ಹೋದ್ವಿ. ಅರಸು ಇದ್ರು, ಯಾರೂ ಇರಲಿಲ್ಲ. ಕರ್ನಾಟಕದ ಇಡೀ ರಾಜಕಾರಣಕ್ಕೆ ಹೊಸ ಆಯಾಮ ನೀಡಿದಂಥ ಅರಸು. ಹೋಗಿ ಕೂತ್ವಿ, ಬನ್ನಿ ಅಂತ ಅಂದರು. ಹೋಗಿ ಕೂತ್ವಿ, ಮಾತಾಡ್ತಾ ಮಾತಾಡ್ತಾ ಇದ್ದಾಗ ಕಾಫಿ ಕೇಳ್ಬೋದೇನೋ. ಬೆಳಗಿಂದ ಏನೂ ಕುಡಿದಿಲ್ಲ, 10 ಗಂಟೆ ಆಗ್ಬಿಟ್ಟಿದೆ, ಹೊಟ್ಟೆ ಹೊಡ್ಕೋತಾ ಇದ್ದೆ. ಇಲ್ಲ, ಪತ್ರಿಕಾಗೋಷ್ಠಿ ಅವತ್ತು ಯಾವುದೂ ಇಲ್ಲ. ಪತ್ರಿಕಾಗೋಷ್ಠಿ ಇದ್ರೆ ಒಂದು ಚೂರು ತಿಂಡಿ ಸಿಗ್ತಿತ್ತು. ಸೊ ಕಾಫಿ ಬೇಕಾ ಅಂದರು ಅರಸು. ಇದ್ದಕ್ಕಿದ್ದ ಹಾಗೆ ನಮಗೆ ಒಂಥರ ಯಾವುದೋ ಮಹಾನ್ ವರ ನಮ್ಗೆ ಸಿಕ್ಕಾಗೆ ದೇವರು ಬಂದು, ಹೌದು ಬೇಕು ಕರೆದ್ರು ಅರಸು. ಯಾರು ಇಲ್ಲ ಮನೆಯಲ್ಲಿ. 1 ಸಲ ಕರೆದ್ರು, 2 ಸಲ ಕರೆದ್ರು. ನೋಡಿ, ಇಡೀ ಕರ್ನಾಟಕದ ರಾಜಕಾರಣಿಗೆ ಹೊಸ ಆಯಾಮ ನೀಡಿದ ಮಾಜಿ ಮುಖ್ಯಮಂತ್ರಿ ಮನೆಯಲ್ಲಿ ಕಾಫಿ ಕೊಡೋದಕ್ಕೆ ಯಾರೂ ಇರಲಿಲ್ಲ. ಹಾಗೆ ಕೂತ್ವಿ, ಕಾಫಿ ಸಿಕ್ಕಿಲ್ಲ, ಇನ್ನೇನು ಬೇರೆ ದಾರಿ ಇಲ್ಲ ನಮ್ಗೆ. ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಹೊರಗಡೆ ಬಂದ್ವಿ. ಇವತ್ತು ಈ ಒಂದು ನೆನಪು ನನಗೆ ಮತ್ತೆ ಮರುಕಳಿಸ್ತಾ ಇದೆ. ಇವತ್ತೇನು ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರದ್ದು ವಿಚಾರಣೆ ಪ್ರಾರಂಭ ಆಗುತ್ತೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಖಾಸಗಿ ಪ್ರವಾಸಕ್ಕಾಗಿ ಅಮೇರಿಕಕ್ಕೆ ಹೋಗಿದ್ದಾರೆ ದಿನ ರಾತ್ರಿ. ಯಾಕೆ ಅವರು ಖಾಸಗಿ ಪ್ರವಾಸವನ್ನು ಇದೇ ಸಂದರ್ಭದಲ್ಲಿ ಇಟ್ಟುಕೊಂಡ್ರು ನನಗೆ ಗೊತ್ತಿಲ್ಲ. ಅವರ ಉದ್ದೇಶ ಏನು ನನಗೆ ಗೊತ್ತಿಲ್ಲ. ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದು, ನಾನು ಸಿದ್ದರಾಮಯ್ಯನವ್ರ ಪಕ್ಕ ಬಂಡೆಯಾಗಿ ನಿಂತ್ಕೋತೀನಿ ಅಂತ. ಬಂಡೆ ಎಲ್ಲ ಉರುಳ್ತಾ ಇದೆಯಾ ಬೇರೆ ಕಡೆ ಗೊತ್ತಿಲ್ಲ ನನಗೆ. ಆದರೆ 1 ವಾರ ಅವರು ಇರಲ್ಲ. ಕಾಂಗ್ರೆಸ್ ಅಧ್ಯಕ್ಷರಿಗೆ ಪತ್ರ ಬರೆದು ಹೇಳಿದ್ದಾರೆ, ನಾನು 1 ವಾರ ಖಾಸಗಿ ಪ್ರವಾಸ ಕುಟುಂಬದ ಜೊತೆಗೆ ಹೋಗ್ತೀನಿ ಅಂತ. ಅದ್ರ ಜೊತೆಗೆ ಒಬಾಮ ನೋಡ್ತಾರೆ, ಇನ್ನೊಂದು ಅದು ಇದು ಎಲ್ಲ ಬಂದಿತ್ತು, ಅದು ಅಲ್ಲ ಅಂತ ಕ್ಲಾರಿಫೈ ಮಾಡಿದ್ದಾರೆ. ಹಾಗಿದ್ರೆ ಅವರೇ ಈಗ ಯಾಕೆ ಹೊರಟರು? ಈ ಸಂದರ್ಭದಲ್ಲಿ 12ನೇ ತಾರೀಕು ಏನೋ ಅಂತಿಮ ತೀರ್ಪು ಬರೋ ಚಾನ್ಸಸ್ ಇದೆ. ಆವಾಗ ಬಂಡೆ ಇರಬೇಕಿತ್ತಲ್ವ, ಗೊತ್ತಿಲ್ಲ ನನಗೆ. ಹೊರಟೋಗಿದೆ. ದಟ್ಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಸಿದ್ದರಾಮಯ್ಯನವರ ಸುತ್ತ ಇದ್ದಂಥ ಬಹುತೇಕ ಸಚಿವರು ಏನು ಮಾಡ್ತಿದ್ದಾರೆ? ಸಿದ್ದರಾಮಯ್ಯನವರ ಪಕ್ಕ ಇದ್ದಂಥ ಸತೀಶ್ ಜಾರಕಿಹೊಳಿ ಅವರು
ಅವರು ಸಿದ್ದರಾಮಯ್ಯನವರಿಗೆ ಬಹಳಷ್ಟು ಆಪ್ತರಾಗಿರೋದು ಮಾತ್ರ ಅಲ್ಲ, 2006ರವರೆಗೆ ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತು. ಸಿದ್ದರಾಮಯ್ಯನವರ ಕೈಯಲ್ಲಿ ಕಾಸು ಇಲ್ದಿದ್ದಾಗ ಅವರ ಮನೆಗೆ ದಿನಸಿಯನ್ನು ತಂದು ಕಳಿಸ್ತಾ ಇದ್ದವರು ಸತೀಶ್ ಜಾರಕಿಹೊಳಿ ಅವರು. ಸಿದ್ದರಾಮಯ್ಯ ಎಲ್ಲ ಹೊರಗಡೆ ಪ್ರವಾಸಕ್ಕೆ ಹೋಗ್ಬೇಕು, ಇನ್ನೊಂದು ಹೋದರೆ ಅವರು ವಾಹನದ ವ್ಯವಸ್ಥೆ ಮಾಡ್ತಿದ್ದವರು ಸತೀಶ್ ಜಾರಕಿಹೊಳಿ ಅವರು. 2006ರವರೆಗೆ ಕಾಂಗ್ರೆಸ್ಸಿಗೆ ಬರುವವರೆಗೆ ಸಿದ್ದರಾಮಯ್ಯನವ್ರಿಗೆ ಕಾಸಿರಲಿಲ್ಲ. ಅಷ್ಟು ವರ್ಷದ ರಾಜಕಾರಣ ಮಾಡಿದಂಥ ವ್ಯಕ್ತಿ ಹೊರಗಡೆ ಪ್ರವಾಸ ಮಾಡೋದಿದ್ರೆ ಬೇರೆಯವರು ವಾಹನದ ವ್ಯವಸ್ಥೆ ಮಾಡಬೇಕಾಗಿತ್ತು ಅವರಿಗೆ. ಅವರ ಮನೆಗೆ ಸಾಮಾನಿಗೆ ದಿನಸಿಗಳನ್ನೆಲ್ಲ ತರಿಸೋದಕ್ಕೆ ಬೇರೆಯವರು ಮಾಡಬೇಕಾಗಿತ್ತು. 2006ರಿಂದ ಅವರ ಬದುಕು ಬದಲಾಯಿತು. ಕಾಂಗ್ರೆಸ್ ಸೇರಿದ ಮೇಲೆ ಕಾಂಗ್ರೆಸ್ಸು ಅವರಿಗೆ ಏನೇನು ಮಾಡಬೇಕು ಅದು ಮಾಡಿದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಆಸೆ ಪಟ್ಟಿದ್ದಾರೆ, ತಪ್ಪಲ್ಲ, ಹಿರಿಯ ನಾಯಕ. ಸೊ ಅದರಿಂದ ಅವರ ಈ ಆಸೆ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಇನ್ನೊಬ್ಬರು MB ಪಾಟೀಲ್ರವರು. MB ಪಾಟೀಲ್ರವರು ಕೂಡ ಸಿದ್ದರಾಮಯ್ಯನವರ ಜೊತೆ ಇದ್ದಂಥವರು. ಅವರು ಕೂಡ ಈಗ ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರದು ಅನ್ನೋ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ನಂತರ ಅವರ ರಾಜಕೀಯ ಪೈಪೋಟಿ ಏನಿದೆ ಅದೇ ಕಾಂಗ್ರೆಸ್ ಪಕ್ಷದ ಶಿವಾನಂದ ಪಾಟೀಲ್ ಅವರ ಜೊತೆಗೆ ಸಾಕಷ್ಟು ಮಾತುಕತೆಗಳು ನಡೆದಿದ್ದೇವೆ. ಹಿರಿಯರಿದ್ದಾರೆ, ನಂತರ ಇವರಾಗಲಿ ಅಂದಿದ್ದು, ಹಿರಿತನದ ಮೇಲೆ ಮುಖ್ಯಮಂತ್ರಿ ಮಾಡಲ್ಲ ಅಂತ ಅವ್ರು ಹೇಳಿದ್ದು, ಇದೆಲ್ಲ ಮಾಧ್ಯಮದಲ್ಲಿ ಬಂದಿದೆ ನೋಡಿ. ಬಟ್ ಇನಿವೆ MB ಪಾಟೀಲ್ರು ಕೂಡ ಮುಖ್ಯಮಂತ್ರಿ ಆಗುವ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೇನು ರಾಜಕೀಯದಿಂದ ನಿವೃತ್ತಿ ಆಗುವ ಸ್ಥಿತಿಯಲ್ಲಿ ಇರುವಂತಹ RV ದೇಶಪಾಂಡೆ ಅವರು. RV ದೇಶಪಾಂಡೆ ಅವರು ಕೂಡ ನಾನೇ ಅದು ಲೈಟರ್ ವೇ ಇರ್ಬೋದು, ಇನ್ನೊಂದು ಇರ್ಬೋದು. ಆದರೆ ದೇಶಪಾಂಡೆ ಅವರು ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಕೂಡ ಆಕಾಂಕ್ಷಿ. ಬಟ್ ದೇಶಪಾಂಡೆ ಅವರ ಬಗ್ಗೆ ರಾಮಕೃಷ್ಣ ಹೆಗಡೆ ಅವರು ಕೊನೆಗಾಲದಲ್ಲಿ ಹೇಳಿದ ಮಾತು ನನ್ನ ಕಿವಿಯಲ್ಲಿ ಇನ್ನೂ ಇದೆ. ಹೆಗಡೆಯವರೇ ಒಂದಿನ ನನಗೆ ಹೇಳಿದರು, ನಾನು ರಾಜಕೀಯ ಬದುಕಿನಲ್ಲಿ ಹಲವರನ್ನು ನಂಬಿ ನೋವನ್ನು ಅನುಭವಿಸಿದೆ, ಅದರಲ್ಲಿ ದೇಶಪಾಂಡೆ ಅನಂತನಾಗ್ ಇದ್ದಾರೆ ಅನ್ನುವ ಮಾತನ್ನು ರಾಮಕೃಷ್ಣ ಹೆಗಡೆಯವರು ನನಗೆ ಹೇಳಿದರು. ಆದ್ದರಿಂದ ರಾಜಕಾರಣದಲ್ಲಿ ನಂಬಿಕೆಗೆ ಬೆಲೆ ಇಲ್ಲ. ನಂಬಿಕೆ ಬೆಲೆ ಕೊಟ್ಟರೆ ಅದು ರಾಜಕಾರಣ ಆಗಲ್ಲ. ಎನಿವೆ ಅವರು ಅಂದರೆ ಒಟ್ಟಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನೋ ಆಗ್ಬಿಡುತ್ತೆ, ಸಿದ್ದರಾಮಯ್ಯನವ್ರ ವಿರುದ್ಧ ತೀರ್ಪು ಬಂದರೆ ಅವರು ರಾಜೀನಾಮೆ ನೀಡಬೇಕಾಗತ್ತೆ, ಅವರು ರಾಜೀನಾಮೆ ನೀಡಿದರೆ ಹೊಸ ಮುಖ್ಯಮಂತ್ರಿ ಬರಬೇಕು, ಅದಕ್ಕೆ ನಾನು ಯಾಕೆ ಆಗಬಾರ್ದು ಅಂತ ಸುಮಾರು 135 ಜನ ಎಲ್ಲರೂ ಕಾಂಗ್ರೆಸ್ ಶಾಸಕರೆಲ್ಲ ಒಂದೊಂದು ಟವಲ್ ಹಾಕುವ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಇದೇ ರಾಜಕಾರಣದ ಗುಣ ಅಂತ ಹೇಳ್ತೀನಿ. ನಂಬಿಕೆ ಅನ್ನುವುದಕ್ಕೆ ರಾಜಕಾರಣದಲ್ಲಿ ಯಾವುದೇ ಬೆಲೆ ಇಲ್ಲ. ಮೋಸ, ನಂಬಿಕೆ ದ್ರೋಹ ಇದು ಅಧಿಕಾರ ಕೇಂದ್ರಿತ ರಾಜಕಾರಣದ ಮೂಲಭೂತ ಗುಣ ಅಂತ. ರಾಜಕಾರಣದಲ್ಲಿ ನೆನಪುಗಳು ಕೆಲಸ ಮಾಡಲ್ಲ. ನನಗೆ ಇವನು ಬೆಳೆಸಿದ್ರು, ಇವರು ಇದು ಮಾಡಿದ್ರು, ನಾನು ಕೃತಜ್ಞ, ಇದೆಲ್ಲ ರಾಜಕಾರಣದಲ್ಲಿ ವರ್ಕೌಟ್ ಆಗಲ್ಲ. ಸಮಯ ಸಾಧಕತನ ಅನ್ನುವುದು ರಾಜಕೀಯದ ಮೂಲಭೂತ ಗುಣಧರ್ಮ ಅಂತ. ಸಮಯ ಸಾಧಕರ ಆಗಿರಬೇಕು, ಆವಾಗ ಮಾತ್ರ ರಾಜಕಾರಣದಲ್ಲಿ ಬೆಲೆ. ಅದಿಲ್ಲ. ಈಗ ನೋಡಿ, ಲೇಟೆಸ್ಟ್ ನಾನು ಇದೊಂದು ಹೇಳಬೇಕು, ಆ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ ಅಲ್ರಿ, ಆ ಮನುಷ್ಯ BJP ಬಿಟ್ಟು ಕಾಂಗ್ರೆಸ್ಸಿಗೆ ನಿಂತು ಇಲೆಕ್ಷನ್ ನಿಂತು ಸೋತು ವಾಪಸ್ ಹೋದವರು ಈಗ ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಎಲ್ಲ ಬಾಯಿಗೆ ಬಂದಂಗೆ ಬೈತಾರೆ. ಮಾನ ಮರ್ಯಾದೆ ಇದೆಯೇನ್ರಿ ಇವರಿಗೆ? ಮತ್ತೆ ಯಾಕಪ್ಪ ಕಾಂಗ್ರೆಸ್ಸಿಗೆ ಹೋಗಿದ್ರು ಮಾಜಿ ಮುಖ್ಯಮಂತ್ರಿಯಾಗಿ? ಹೋಗ್ಬಿಟ್ಟು ಹೊರಗೆ ಬಂದ ತಕ್ಷಣ ಒಂದು ಸ್ಟ್ಯಾಂಡು, ಅಲ್ಲಿ ಹೋದಾಗ ಒಂದು ಸ್ಟ್ಯಾಂಡು. ಈಗ ಈ ಚುನಾವಣೆ ಸಂದರ್ಭದಲ್ಲಿ ಬಾಯಿಗೆ ಬಂದಂಗೆ BJP ಬೈದವರು ಅಲ್ಲಿಂದ ಲೋಕಸಭಾ ಚುನಾವಣೆ ಟೈಮಿಗೆ ಬಂದು ಮತ್ತೆ BJP ಸೇರಿ MP ಆಗ್ಬಿಟ್ಟು ಈಗ ಹುಬ್ಳಿಲಿ ಕೂತ್ಕೊಂಡು ಬೇರೆ ಕೆಲಸ ಇಲ್ಲ ಅವರಿಗೆ. ಇವ್ರು ನಮ್ಮವರು ಹೋಗಿ ಗೂಟ ಹಿಡಿತಾರೆ, ಗೂಟ ಹಾಕೊಂಡು ಇವ್ರು ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯನವರು ಹಂಗಾಗಬೇಕು, ಇನ್ನೊಬ್ರು ಹಿಂಗೆ ಮಾಡಬೇಕು. ಕಾಂಗ್ರೆಸ್ ಅಟ್ಲೀಸ್ಟ್ ಒಂದು ಆತ್ಮನದಿರ್ಬೇಕಲ್ವ ಸರ್? ಯೋಚನೆ ಮಾಡಿ. ನಾವು ಜಗತ್ತಿನಲ್ಲಿ ಬೇರೆಯವರಿಗೆ ಉತ್ತರ ಕೊಡಬೇಕಾಗಿಲ್ಲ, ನಮಗೆ ನಾವು ಉತ್ತರ ಕೊಡಬೇಕು. ನಮಗೆ ನಾವು ಉತ್ತರ ಕೊಟ್ಟುಕೊಳ್ಳೋದು ಬಹಳ ಮುಖ್ಯ. ಆತ್ಮವಂಚನೆ ಇದೆಯಲ್ಲ, ಅದು ಅಪಾಯಕಾರಿ ಅಂತ. ಅದಿರ್ಕೂಡ್ದು. ಇದು ಆತ್ಮವಂಚನೆ ಅಲ್ವಾ ಜಗದೀಶ್ ಶೆಟ್ಟರ್? ಎನಿವೆ, ಈ BJP ಬಗ್ಗೆ ಮಾತನಾಡೋಕ್ಕೆ ಇದು ಸಮಯ ಅಲ್ಲ. ಬಟ್
ಪ್ರಾಸಂಗಿಕವಾಗಿ ನಾನು ಆ ಮಾತನ್ನು ಹೇಳಿದೆ. ಅಂದರೆ ಕಾಂಗ್ರೆಸ್ ಒಳಗಡೆ ನನಗೆ ಅನ್ನಿಸುವ ಹಾಗೆ ಸಿದ್ದರಾಮಯ್ಯ ಹೋಗ್ಬಿಡ್ತಾರೆ ಅನ್ನುವ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಷ್ಟು ಗಟ್ಟಿ ದನಿಯಲ್ಲಿ ಮಾತನಾಡ್ತಿದ್ದಾರೆ ಅಂತ ನನಗೆ ಅನಿಸಲ್ಲ. ಹೈಕಮಾಂಡ್ ಕೂಡ ಯಾವುದೇ ರಿಯಾಕ್ಷನ್ ಮಾಡಿಲ್ಲ. ಈಗ ರಾಹುಲ್ ಗಾಂಧಿಯವರು ದೇಶದಲ್ಲಿ ಇಲ್ಲ, ಅಮೇರಿಕಕ್ಕೆ ಹೋಗಿದ್ದಾರೆ, 3 ಯೂನಿವರ್ಸಿಟಿಯಲ್ಲಿ ಅವರು ಭಾಷಣ ಮಾಡ್ತಾರೆ. ಆದ್ದರಿಂದ ಅವರು ಎಷ್ಟರ ಮಟ್ಟಿಗೆ ಇದು ಮಾಡ್ತಾರೋ ಗೊತ್ತಿಲ್ಲ. ಅಮೇರಿಕದಲ್ಲಿರುವ ರಾಹುಲ್ ಗಾಂಧಿ ಅವರನ್ನು ಅಮೇರಿಕಕ್ಕೆ ಹೋದ ಡಿ ಕೆ ಶಿವಕುಮಾರ್ ಭೇಟಿ ಮಾಡುವ ಸಾಧ್ಯತೆ ಇದೆಯಾ? ಐ ಡೋಂಟ್ ನೋ. ಅಥವಾ ಅಂಥ ಸಾಧ್ಯತೆ ಕಾರಣಕ್ಕಾಗಿ ಅವರು ಈ ಸಂದರ್ಭದಲ್ಲಿ ಅಮೇರಿಕಕ್ಕೆ ಹೋಗಿರಬಹುದಾ? ಮುಂದಿನ ರಾಜಕೀಯದ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಐ ಡೋಂಟ್ ನೋ. ಯಾಕೆಂದರೆ ಪಾಲಿಟಿಕ್ಸ್ ಈಸ್ ನಾಟ್ ಎ ಮ್ಯಾಥಮೆಟಿಕ್ಸ್. ಅಲ್ಲಿ 2+2 4 ಆಗಬೇಕು ಅಂತಿಲ್ಲ. 2+2 6 ಆಗ್ಬೋದು, 3 ಆಗ್ಬೋದು. ಅದು ರಾಜಕೀಯದ ಮೂಲಭೂತ ಗುಣಧರ್ಮ ಅಂತ. ಈ ಕಾಂಗ್ರೆಸ್ನಲ್ಲಿ ಯಾರ್ಯಾರು ಪ್ರಾರಂಭಿಕ ದಿನದಲ್ಲಿ ಸಿದ್ದರಾಮಯ್ಯನವರ ಪಕ್ಕ ಬಲವಾಗಿ ನಿಂತಿದ್ದರು, ಶಾಸಕಾಂಗದ ಪಕ್ಷದ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಬೆಂಬಲ ವ್ಯಕ್ತಪಡಿಸಿದರು, ಹೈಕಮಾಂಡ್ ಬೆಂಬಲ ಆ ವಾತಾವರಣ ಬದಲಾಗ್ತಿದೆಯಾ? ಎಲ್ಲರೂ ಕೂಡ ಸಮಯಕ್ಕೆ ತಕ್ಕ ಹಾಗೆ ತಮ್ಮ ಪಾತ್ರಗಳನ್ನು ಬದಲಿಸ್ತಿದ್ದಾರೆ ಅಂತ. ಧರ್ಮರಾಯನ ಪಾತ್ರ ಮಾಡಿದವರು ಇದ್ದಕ್ಕಿದ್ದ ಹಾಗೆ ದುರ್ಯೋಧನ ಪಾತ್ರ ಮಾಡೋಕ್ಕೆ ಹೊರಟಾಗಿ ಕಾಣುತ್ತೆ. ಕೆಲವರು ಕೃಷ್ಣನ ಪಾತ್ರ ಮಾಡೋದಕ್ಕೆ ಹೊರಟಾಗಿ ಕಾಣುತ್ತೆ. ಇಲ್ಲಿ ಅಂದರೆ ಸ್ಪಷ್ಟವಾದ ಒಂದು ಚಿತ್ರಣ ಈಗ ಎಮರ್ಜ್ ಆಗ್ತಿದೆ. ಅಂದರೆ ಮೂಲಭೂತ ಗುಣಧರ್ಮ ಏನಿದೆ ಪ್ರತಿಯೊಬ್ಬರದ್ದು, ಆ ಮೂಲಭೂತ ಗುಣಧರ್ಮ ಬಹಿರಂಗವಾಗ್ತಾ ಇದೆ. ಸಿದ್ದರಾಮಯ್ಯ ಇದರಿಂದ ಕಲ್ತ್ಕೊಳ್ಳೋ ಪಾಠ ಇದೆ. ದಟ್ ಈಸ್ ವಾಟ್ ಐ ಬಿಲೀವ್. ಅವರು ತಮ್ಮ ಸುತ್ತಮುತ್ತ ಇಟ್ಟುಕೊಂಡು ಕೆಲವರನ್ನ ಬೆಳೆಸಿ ನಂಬಿ ರಾಜಕಾರಣ ಮಾಡೋದಲ್ಲ. ಅವರು ಯಾರ್ಯಾರು ನಂಬಿದ್ದಾರೋ, ಮೈಸೂರಿನಲ್ಲಿ ನಂಬಿದವರೆಲ್ಲ ಅವರು ಮೂಢ ಹಗರಣದಲ್ಲಿ ಹಲವರು ಭಾಗಿಗಳಾಗಿ ಮನೆಗೇನೆ ತಗೊಂಡೋದು ಸುಖವಾಗಿದ್ದಾರೆ. ಹಾಗೆಯೇ ಮಂತ್ರಿಗಳಲ್ಲಿ, ಶಾಸಕರಲ್ಲಿ ಅವರು ಯಾರು ನಂಬಿದ್ದಾರೋ ಅವರು ಎಲ್ಲ ಕೂಡ ಈಗ ತಮ್ಮ ನಿಜವಾದ ಬಣ್ಣವನ್ನು ತೋರಿಸ್ತಾರೆ. ಅದೇ ರಾಜಕಾರಣದ ಮೂಲಭೂತ ಗುಣಧರ್ಮ ಅದೇನೆ. ಅವರು ಆ ದಿಸೆಯಲ್ಲಿ ಯೋಚನೆ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಹೋದರೆ ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು? ಅದು ತಪ್ಪು ಅಂತಲೂ ನಾನು ಹೇಳ್ತಾ ಇಲ್ಲ, ಐ ಡೋಂಟ್ ಸೇ ದಟ್. ಆದರೆ ರಾಜಕಾರಣದಲ್ಲಿ ಈ ನಂಬಿಕೆಗೆ ಅನ್ನೋದು ಬೆಲೆ ಇಲ್ಲದಿದ್ದರೆ, ಕೃತಜ್ಞತೆ ಅನ್ನುವುದು ಮುಖ್ಯ ಆಗದಿರುವ ಸಂದರ್ಭದಲ್ಲಿ ಇಡೀ ರಾಜಕಾರಣ ಹೇಗೆ ಜನಪರವಾಗಿರೋದಕ್ಕೆ ಸಾಧ್ಯ? ಯೋಚನೆ ಮಾಡಿ. ಆ ಕಾರಣಕ್ಕೆ ನಾನು ಅರಸು ಅವರ ಒಂದು ಅನುಭವವನ್ನು ನೆನಪು ಮಾಡಿ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡಿದೆ. ಅರಸು ಅವರ ಸ್ಥಿತಿ ಯಾಕೋ ನಾನು ಹಲವು ರಾಜಕಾರಣಿಗಳನ್ನ ನೋಡಿದ್ದೇನೆ. ಕೊನೆಯ ಹಂತದಲ್ಲಿ ಇದ್ದವರು, ಹೆಗಡೆಯವರು ನನ್ನ ಕೈ ಹಿಡಿದು ಹತ್ತಿದ್ದು ನನಗೆ ನೆನಪಿದೆ. ಹಲವು ರಾಜಕಾರಣಿಗಳು ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ. ಬಸವಲಿಂಗಪ್ಪನವರು ಒಂದು ಸಲ ನನಗೆ ಹೇಳಿದರು, ಅವರ ಮನೆಗೆ ಹೋಗಿದ್ದೆ, ಅವ್ರು ನಿಂತ್ಕೊಂಡು ನೋಡ್ತಾ ಇದ್ರು. ಈ ಕರ್ನಾಟಕದ ರಾಜಕಾರಣ ಬಸವಲಿಂಗಪ್ಪನವರಿಗೆ ಬಹುದೊಡ್ಡ ಅನ್ಯಾಯವನ್ನು ಮಾಡಿದೆ. ಅತ್ಯದ್ಭುತವಾದ ರಾಜಕಾರಣಿ ಅವರು. ಅವರು ಮನೆ ಕಿಟಕಿ ಹತ್ರ ನಿಂತು ನೋಡ್ತಾ ಇದ್ರು ಭಾಳ ಸಲದಲ್ಲ ಅವ್ರ ಮನೆ. ನಾಳೆ ಏನು ಸರ್ ಪ್ರತಿ ಸಲ ಕಿಟಕಿಗೆ ಹೋಗಿ ನಿಂತ್ಕೋತೀರಿ ಅಂತ. ಯಾರಾದರೂ ಜನ ಬರ್ತೇನೋ ನೋಡ್ತೀನಿ, ಜನ ಇಲ್ಲದಿದ್ದರೆ ನಾವು ರಾಜಕಾರಣಿಗಳ ಬೆಲೆ ಇಲ್ಲ ಕಂಡ್ರಿ ಅಂದರು. ಸಿದ್ದರಾಮಯ್ಯನವರಿಗೆ ಹಾಗಾಗದಿರಲಿ. ಅವರು ಯಾರು ನಂಬಿ ಬೆಳೆಸಿದ್ದಾರೆ ಅವರು ಈ ಸಂದರ್ಭದಲ್ಲಿ ಅವ್ರ ಜೊತೆಗೆ ನಿಲ್ಲಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ, ಶುಭ ದಿನ, ಶುಭ ದಿನ.